ಹಾಸನ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಜನ ಪರದಾಡುವಂಥ ಪರಿಸ್ಥಿತಿ. ಪ್ರಮುಖವಾಗಿ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹೆಗ್ಗದ್ದೆ ಗ್ರಾಮದ ಸಮೀಪ ಇರುವಂಥ ಒಂದು ಕಾಡುಗದ್ದೆ ಸಂಪರ್ಕಿಸುವಂಥ ರಸ್ತೆ ಇದೆಯಲ್ಲ, ಅದು ಸಂಪೂರ್ಣವಾಗಿ ಕೆಸರುಗದ್ದೆ ಅಂತ ಆಗಿದೆ. ಮಳೆಯಿಂದಾಗಿ ರಸ್ತೆ ಸಂಪೂರ್ಣವಾಗಿ ನಾಶ ಆಗಿದೆ. ಓಡಾಡೋದೇ ಬಹಳ ಕಷ್ಟ ಆಗಿದೆ. ರಸ್ತೆಯಲ್ಲಿ ಸಂಚರಿಸುವವರು ಎದ್ದು ಬಿದ್ದು ಬಟ್ಟೆಯನ್ನೆಲ್ಲ ಕೆಸರು ಮಾಡಿಕೊಂಡೇ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ರಸ್ತೆ ಯಾವುದೇ ವಾಹನ ಹೋಗೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ, ಅಲ್ಲಿ ಸಾಧ್ಯ ಆಗದೇ ಇರುವಂಥ ಸ್ಥಿತಿ ಇದೆ. ಅನಾರೋಗ್ಯ ಅಂತ ಆಸ್ಪತ್ರೆಗೆ ಅಥವಾ ಶಾಲೆಗೆ ಹೋಗುವಂಥ ಮಕ್ಕಳ ಪಾಡಂತೂ ಹೇಳುತ್ತಿರೋದು. ಅಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಓಂಕಾರಪ್ಪ ಅವರ ಮನೆಯಿಂದ ಮಾರನಹಳ್ಳಿ ಸ್ಮಶಾನದವರೆಗೂ 2024-25 ಅವಧಿಯಲ್ಲಿ ಕಾಡುಗದ್ದೆ ರಸ್ತೆ ನಿರ್ಮಾಣಕ್ಕಾಗಿ ನರೇಗಾ ಯೋಜನೆಯಡಿ 11 ಲಕ್ಷ ಅನುದಾನ ಬಿಡುಗಡೆ ಆಗಿತ್ತು. ಆದರೆ ರಾಶಿ ಜಲ್ಲಿ ತಂದು ಹಾಕಿರೋದು ಬಿಟ್ಟರೆ ಬೇರೆ ಏನೂ ಅಲ್ಲಿ ಕೆಲಸ ಆಗಿಲ್ಲ ಅನ್ನೋದು ಜಿಲ್ಲಾ ಪಂಚಾಯತಿ ವಿರುದ್ಧ ಈಗ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇನ್ಮೇಲೆ ಆದರೂ ರಸ್ತೆಯನ್ನು ಸರಿ ಮಾಡಿ ಅಥವಾ ಸರಿ ಹೋಗುತ್ತಾ ಅಂಥೇಳಿ ಅಲ್ಲಿರುವಂಥ ಜನ ಮನವಿಯನ್ನು ಮಾಡ್ತಿದ್ದಾರೆ. ಜಿಲ್ಲಾ ಪಂಚಾಯತ್ಗೆ ಜನ ಇಡೀ ಶಾಪವನ್ನು ಹಾಕ್ತಿದ್ದಾರೆ. ಈ ಸಮಯದಲ್ಲಿ ಜಾಸ್ತಿ ಮಳೆ ಆಗುತ್ತೆ. ಮಳೆ ಆದರೆ ಅಲ್ಲಿ ರಸ್ತೆನೇ ಇಲ್ಲ ಅಂದರೆ ಕೆಸರುಗದ್ದೆ ಆಗದೆ ಇನ್ನೇನು ಆಗತ್ತೆ ಅಂತ. అవునకో ನಾವು ಕಾಡಗದ್ದೆಯಲ್ಲಿ ಇರೋದು. ನಮ್ಗೆ ತುಂಬಾ ಕಷ್ಟ ಆಗ್ತಾ ಉಂಟು ರೋಡು ಹೋಗೋದಕ್ಕೆ ಬರೋದಿಕ್ಕೆ. ಮತ್ತೆ ಏನಂದ್ರೆ 10 ಲಕ್ಷ ಶಾಂಕ್ಷನ್ ಆಗಿದೆ ಅಂತೆ. 4 ಲೋಡು ಜಲ್ಲಿ ತಗೊಂಡ್ ಬಂದ್ ಹಾಕಿದ್ದಾರೆ. ಇನ್ನೆಂತದು ಮಾಡ್ತಾ ಇಲ್ಲ. ಪೈಪ್ ಇದು ಮಾಡ್ಬಿಟ್ಟು ಪೈಪ್ ಹಾಕಿ ಇದೆಲ್ಲ ಮಾಡಾಕಿದ್ದಾರೆ. ನಮಗ್ ತುಂಬಾ ಕಷ್ಟ ಉಂಟು. ನೀರುದು ಗುಂಡಿ ಆಗಿ ಹಾಸ್ಪಿಟ್ಲ್ಗೆ ಹೋಗಕ್ಕಾಗ್ಲಿ ಎಲ್ಲಿಗೆ ಹೋಗಕ್ಕಾಗ್ಲಿ ನಮ್ಗೆ ತುಂಬಾ ಕಷ್ಟ. ಮಕ್ಳಿಗೆ ಸ್ಕೂಲ್ಗೆ ಹೋಗಕ್ ತುಂಬಾ ಕಷ್ಟ ಉಂಟು. ಇವರು ಮನೆ ಕಟ್ಟಿದ್ದಾರೆ, ಆ ಶೀಟ್ ತಗೊಂಡ್ ಬಂದು ಹಾಕೋಬೇಕು ಅನ್ಕೊಂಡಿದ್ದಾರೆ. ಈ ಮನೆ ತುಂಬಾ ಕಷ್ಟ ಆಗಿದೆ. ಎಂತದ್ ಮಾಡೋದು ಅಂತ ಗೊತ್ತಿಲ್ಲ. ಪಾಪ ಒಬ್ರೊಬ್ರ ಇರೋದು ಒಂದ್ ಮಗುನ ಕಟ್ಕೊಂಡು ಇದ್ ಮಾಡ್ತಿದ್ದಾರೆ, ಜೀವನ ಮಾಡ್ತಾ ಇರೋದು. ಅವ್ರಿಗಾದ್ರೂ ಇದ್ ಮಾಡಿದ್ರು ಅವ್ರಿಗೂ ಆಗ್ತಾ ಇಲ್ಲ. ಎಲ್ಲಾರು ಸೇರ್ಕೊಂಡು ಇದು ಒಂಚೂರು ನಮ್ಗೆ ರೋಡ್ ರೆಡಿ ಮಾಡ್ಕೊಡ್ಬೇಕು ಅಂತ ನಾವ್ ಹೇಳ್ತಾ ಇದೀವಿ ಅಷ್ಟೇ. ಮತ್ತೆ ನಾವು ಕಾಡಗದ್ದೆಯಲ್ಲಿ ಇರೋದು. ನಮ್ಗೆ ತುಂಬಾ ಕಷ್ಟ ಆಗ್ತಾ ಉಂಟು ರೋಡು ಹೋಗೋದಕ್ಕೆ ಬರೋದಿಕ್ಕೆ. ಮತ್ತೆ ಏನಂದ್ರೆ 10 ಲಕ್ಷ ಶಾಂಕ್ಷನ್ ಆಗಿದೆ ಅಂತೆ. 4 ಲೋಡು ಜಲ್ಲಿ ತಗೊಂಡ್ ಬಂದ್ ಹಾಕಿದ್ದಾರೆ. ಇನ್ನೆಂತದು ಮಾಡ್ತಾ ಇಲ್ಲ. ಪೈಪ್ ಇದು ಮಾಡ್ಬಿಟ್ಟು ಪೈಪ್ ಹಾಕಿ ಇದೆಲ್ಲ ಮಾಡಾಕಿದ್ದಾರೆ. ನಮಗ್ ತುಂಬಾ ಕಷ್ಟ ಉಂಟು. ನೀರುದು ಗುಂಡಿ ಆಗಿ ಹಾಸ್ಪಿಟ್ಲ್ಗೆ ಹೋಗಕ್ಕಾಗ್ಲಿ ಎಲ್ಲಿಗೆ ಹೋಗಕ್ಕಾಗ್ಲಿ ನಮ್ಗೆ ತುಂಬಾ ಕಷ್ಟ. ಮಕ್ಳಿಗೆ ಸ್ಕೂಲ್ಗೆ ಹೋಗಕ್ ಕಷ್ಟ. ಇದು ನಮ್ ತೋಟ ಸಕಲೇಶ್ಪುರದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಇಲ್ಲಿ ನೀವು ನೋಡಬಹುದು ರೋಡ್ ಸಿಚುವೇಶನ್. ಎನರ್ಜಿ ಕಡೆಯಿಂದ 10 ಲಕ್ಷ ಸ್ಯಾಂಕ್ಷನ್ ಮಾಡಿದ್ದಾರೆ, ಆದ್ರೂ ಇನ್ನೂ ಒಂದು ರೋಡ್ ಆಗಿಲ್ಲ. 4 ಲೋಡ್ ಜಲ್ಲಿ ಹಾಕ್ಬಿಟ್ಟು ಅಲ್ಲೇ ಕೆಲಸ ನಿಲ್ಸಿದ್ದಾರೆ. ನಾವು ಈ ಡೆವಲಪ್ ಮಾಡೋಣ ಅಂತ ಹೇಳ್ಬಿಟ್ಟು ಲಕ್ಷ ಇನ್ವೆಸ್ಟ್ ಮಾಡಿದೀವಿ, ಆದ್ರೂ ಏನು ಯೂಸ್ ಆಗ್ತಾ ಇಲ್ಲ. ನಮಗೆ ರೋಡ್ ಮಾಡೋದಲ್ಲೇ ಏನು ಮೆಟೀರಿಯಲ್ಸ್ ತರಕ್ ಆಗ್ತಾ ಇಲ್ಲ. ತುಂಬಾ ಕಷ್ಟ ಆಗಿದೆ. ನಮಗ್ ಮಾತ್ರ ಅಲ್ಲ, ಇಲ್ಲಿ ಇರೋರ್ಗೂ ತುಂಬಾ ಕಷ್ಟ ಆಗ್ತಾ ಇದೆ. ಡೈಲಿ ಸಾಮಾನ್ ತರಕ್ ಆಗ್ತಾ ಇಲ್ಲ, ಓಡಾಡಕ್ ಆಗ್ತಾ ಇಲ್ಲ. ಮಳೆಗಾಲಲ್ಲಂತೂ ತುಂಬಾ ಕಷ್ಟ ಆಗಿದೆ. ಮತ್ತೆ ನಾವು ಕಾಡಗದ್ದೆಯಲ್ಲಿ ಇರೋದು. ನಮ್ಗೆ ತುಂಬಾ ಕಷ್ಟ ಆಗ್ತಾ ಉಂಟು ರೋಡು ಹೋಗೋದಕ್ಕೆ ಬರೋದಿಕ್ಕೆ. ಮತ್ತೆ ಏನಂದ್ರೆ 10 ಲಕ್ಷ ಶಾಂಕ್ಷನ್ ಆಗಿದೆ ಅಂತೆ. 4 ಲೋಡು ಜಲ್ಲಿ ತಗೊಂಡ್ ಬಂದ್ ಹಾಕಿದ್ದಾರೆ. ಇನ್ನೆಂತ